ದರ್ಶನ್ ಉಮಾಪತಿ ಮಧ್ಯೆ 25 ಕೋಟಿ ಮ್ಯಾಟ್ರು ಬಂದಿದ್ದಾದ್ರೂ ಹೇಗೆ? ಈ ಬಗ್ಗೆ ಆರೋಪಿ ಸ್ಥಾನದಲ್ಲಿರುವಂತ ಅರುಣ್ ಕುಮಾರಿ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಅವರು. ಉಮಾಪತಿ ಹರ್ಷ ಜೊತೆ ಮಾತನಾಡಬೇಕಾಗಿತ್ತು. ನನ್ನನ್ನ ಉಪಯೋಗಿಸಿಕೊಂಡಿದ್ದು ತಪ್ಪು. ನನ್ನ ತೇಜೋವಧೆ ಯಾಕೆ ಮಾಡ್ತಿದ್ದಾರೆ? ಕುಟುಂಬ ಸೂಸೈಡ್ ಮಾಡಿಕೊಳ್ಳುವಂತಾಗಿದೆ. ಉಮಾಪತಿ ಅವರ ಉದ್ದೇಶ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಅದು ಅಷ್ಟು 32 ಪೇಜ್ ಇದೆ ಅನ್ನೋದು ಸುಳ್ಳು. ಯಾಕಂದ್ರೆ 32 ಪೇಜ್ಗಳು ನೀವೆಲ್ಲರೂ ಹೋಗಿ ತಗೋಬಹುದು, ಯಾಕಂದ್ರೆ ಪೊಲೀಸ್ನವ್ರಿಗೆ ರೈಟ್ಸ್ ಇರುತ್ತೆ. 32 ಪೇಜ್ ಅನ್ನೋದು ಸುಳ್ಳಿದೆ. ಬಟ್ ಏನೋ ಈಗ ಅದ್ರಲ್ಲಿ ಮಾಡಿರೋದು ಜನರಲ್ ಮೆಸೇಜ್ಗಳು, ಜನರಲ್ ಟಾಕ್ಗಳು ಸತ್ಯನೇ ಅದು. ಬಟ್ ಅವರು ಉಮಾಪತಿ ಅವರು ಫೋನ್ ಮಾಡಿರೋದು, ಅವ್ರು ಕರೆದಿರೋದು ಎಲ್ಲ ನಿಮ್ಗೆ ಸಾಕ್ಷಿ ಮುಂದೆ ಇಟ್ಟಿದ್ದೀನಿ ನಾನು. ಅವರಂತ ಹೇಳ್ತಾ ಇದ್ದಾರೆ 2 ತಿಂಗಳಿಂದ ಪರಿಚಯ, ನನಗೆ ಈ ಲೋನ್ ವಿಚಾರಕ್ಕೋಸ್ಕರ ಮಾತಾಡಿದ್ದವರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ಮಾರ್ಚ್ 30ಇಂದನೂ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇದೆ. ಈಗ ಅಂತ ದರ್ಶನ್ ಸರ್ ಅಂತ ದೊಡ್ಡ ವ್ಯಕ್ತಿನ ಮೀಟ್ ಮಾಡಬೇಕು ಅಂದ್ರೆ ಎಷ್ಟೋ ಜನ ಕಾಯ್ಕೊಂಡು ನಿಂತಿರ್ತಾರೆ. ಎಕ್ಸಾಂಪಲ್ ಹೇಳ್ತಾರದು, ಇವತ್ತಂತ ದೊಡ್ಡ ವ್ಯಕ್ತಿನ ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಅಂದರೆ ಒಂದು ಕೈ ಇಟ್ಲೇಬೇಕಾಗತ್ತೆ. ಸೊ ಈ ಥರ ಹಿಂಗೆಲ್ಲ ಇಟ್ಕೊಂಡು ಇದರಿಂದ ಉಮಾಪತಿಯವ್ರಿಗೆ ಲಾಭನ ನಷ್ಟನ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಬೋದಾಗಿತ್ತು ಡೈರೆಕ್ಟಾಗಿ ಹೋಗಿ ಸರ್ ಹರ್ಷ ಅವ್ರೇನೋ ನಿಮ್ಗೇನೋ ಮೋಸ ಮಾಡ್ತಾ ಇದ್ದಾರೆ, ನೀವು ಅವರು ಏನೋ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೋದಾಗಿತ್ತು. ಬಟ್ ನನ್ನನ್ನು ಏನಕ್ಕೆ ಈ ಥರಕ್ಕೆ ಉಪಯೋಗಿಸ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರಿಂದ ಅವ್ರಿಗೆ ಲಾಭ ಆಗುತ್ತಾ, ಅವ್ರು ಕೋಟಿಗೆ ಬಳ್ತಾರೋ, ಅವ್ರು ಲಕ್ಷಕ್ಕೆ ಬಳ್ತಾರೋ ನನಗೆ ಬೇಕಾಗಿಲ್ಲ. ಬಟ್ ಒಂದು ಹೆಣ್ಣಾಗಿ ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ಇದರಿಂದ ಅವ್ರು ನನಗೂ ₹1 ದುಡ್ಡಿಲ್ಲ ಸರ್. ಯಾರ ಕಡೆಯಿಂದನೂ ನನಗೆ ₹1 ದುಡ್ಡು ಇಲ್ಲ, ಯಾರ ಕಡೆಯಿಂದನೂ ನನಗೇನು ಆಗ್ತಾನೂ ಇಲ್ಲ, ಏನೂ ಇಲ್ಲ. ಆಗ್ತಾ ಇರೋದೇನೆಂದರೆ ಅವಮಾನ ಆಗ್ತಾ ಇದೆ. ನಮ್ಮ ನೇಟಿವಲ್ಲಿ ನಾನು ತಲೆ ಎತ್ಕೊಂಡು ತಿರ್ಗೋಕ್ಕಾಗ್ತಾ ಇಲ್ಲ. ನನ್ನ ಮಗು ನನಗೆ ನಾಳೆ ನನ್ನ ಮಗು ಹೆಂಗೆ ಜೀವನ ಹೆಂಗೆ ಅನ್ನೋದು ರೂಪಿಸೋಕ್ಕಾಗ್ತಾ ಇಲ್ಲ. ಒಂದು ಹೆಣ್ಣನ್ನು ಈ ಥರ ಏನಕ್ಕೆ ಎಳ್ಕೊಂಡು ಹೋಗ್ಬಿಟ್ರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇರೋದೇನಿದೆ ಸರ್, ದರ್ಶನ್ ಸರ್ ಈ ಥರ ಹಿಂಗಿದೆ, ಹರ್ಷ ಏನೋ ಮಾಡ್ತಾ ಇದ್ದಾನೆ, ನೀವು ಹೋಗೋ ನಿಮ್ಮ ಮಧ್ಯೆ ಕ್ಲಾರಿಫಿಕೇಶನ್ ತಗೊಂಬೋದಾಗಿತ್ತು. ಅವರು ನನ್ನ ಮಧ್ಯೆ ಇಟ್ಕೊಂಡು ನೀವು ಹೋಗಿ ಅವ್ರಿಗೆ ಹೇಳಿ, ಮ್ಯಾನೇಜರ್ ಅಲ್ವೋ ನಿಜಾನೋ ಅಥವಾ ಇನ್ನೊಂದು ನಂದು ಫೋಟೋಗಳು, ಇತ್ತೀಚಿಗೆ ಫೋಟೋಗಳು ನನ್ನ ಮೊಬೈಲಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಅದನ್ನು ಕೊಟ್ಟಿರೋದು ನನ್ನ ಅವನ ಗಂಡನೋ, ಅವನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗುತ್ತೆ. ಯಾಕಂತ ಅಂದರೆ ಪ್ರತಿಯೊಂದೂ ಫೋಟೋಸ್ಗಳು ಕೊಡ್ತಾ ಇರೋದಿಲ್ಲ, ಆಯಪ್ಪನೇ ಕೊಡ್ತಾ ಇರೋದು. ಯಾಕಂದರೆ ಅವ್ರ ಬಗ್ಗೆ ಎಲ್ಲ ಮಾತಾಡಿರೋದು ನನ್ನ ಹತ್ರನೂ ಇದೆ. ಸೊ ನನ್ನ ಗಂಡನ ನಾನು ಸಾಚ ಅಂತ ನಾನು ಹೇಳ್ತಾ ಇಲ್ಲ. ಅವನ ಬಟ್ನಲ್ಲಿ ಅವನೇನು ಇನ್ನೊಂದು ಇಂಟರ್ವ್ಯೂನಲ್ಲಿ ಅವನೇನು ಹೇಳಿದರೆ, ನನ್ನ ಹೆಂಡತಿ ಆಗಿದ್ರು, ಅದೊಂದು ಲೈನ್ ಅಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಸತ್ಯಗಳು ಅರ್ಥ ಆಗುತ್ತೆ ಸರ್. ಬಟ್ ಹಿಂಗಿರುವಾಗ ಉಮಾಪತಿಯವ್ರಿಗೆ ಏನು ಇದರಿಂದ ಯೂಸ್ ಆಯಿತು ಅನ್ನೋದು ನನಗೂ ಗೊತ್ತಿಲ್ಲ. ಇವತ್ತು ನಾನು ಉಮಾಪತಿದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಉಮಾಪತಿಗೆ ಇದರಿಂದ ಲಾಭ ಏನಿಲ್ಲ, ಅವ್ರಿಗೂ ಲಾಭ ಏನಿಲ್ಲ. ಅವ್ರನ್ನ ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ನಾನು, ಅಥವಾ ದರ್ಶನ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು. ಉಮಾಪತಿಯವರು ನೀವೇ ಹೋಗಿ ಹರ್ಷನ್ ಹತ್ರ ಏನೋ ಒಂದು ಮಾತಾಡ್ಕೊಂಡ್ಬಿಟ್ಟಿದ್ದರೆ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತಿತ್ತು. ನಾನು ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಸರ್, ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ಅವ್ರು ಹೇಳ್ತಾರೋ ಪ್ರಕಾರ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸರ್. ಯಾರು ಫಸ್ಟ್ ನಂಬರ್ ಕಳಿಸಿದ್ದು, ಮೆಸೇಜ್ಗಳು ಅದನ್ನು ಕಳಿಸಿ ಅಂದರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಹಿಂಗಿರ್ಬೇಕಾದ್ರೆ ನನ್ನನ್ನು ಏನಕ್ಕೆ ಈ ಥರ ತೇಜೋವನ್ನೇ ಮಾಡ್ತಾಯಿದ್ದೀರಾ? ಒಂದು ಹೆಣ್ಣಾಗಿಟ್ಕೊಂಡು ನನ್ನನ್ನು ಪ್ರತಿಯೊಂದಕ್ಕೂ ಚಾಲಾಕಿ ಅಂತೆ, ಬುಲ್ಬುಲ್ ಅಂತೆ, ಪ್ರೇಮಾಂಕುರ ಅಂತೆ, ಆರ್ಟ್ ಸಿಂಬಲ್ ಓಕೆ ಫೈನ್ ಕಳಿಸಿರ್ತೀನಿ. ನೀವೊಬ್ಬರು ಅಣ್ಣ ತಂಗಿಗೆ ನೀವು ಆರ್ಟ್ಗಳು ಕಳಿಸೋದೇ ಇಲ್ವಾ? ಅಪ್ಪನಿಗೆ ಯಾರು ನೀವು ಆರ್ಟ್ಗಳು ಕಳಿಸೋದೇ ಇಲ್ವಾ? ಆರ್ಟ್ನೇ ಒಂದು ಝೂಮ್ ಮಾಡಿ ಕಳಿಸೋಂಥ ಅಗತ್ಯ ಏನಿದೆ? ನಾನು ಹೇಳ್ತಾ ಇರೋದು ನಿಮಗೆ. ಇಷ್ಟೊಂದು ಏನಕ್ಕೆ ಬಿಟ್ರಿ, ಇಷ್ಟೊಂದು ಏನಕ್ಕೆ ಹೋದ್ರಿ? ಇಲ್ಲ ಕರೆಸ್ಬಿಟ್ಟು 4 ಏಟು ಹೊಡೆದ್ಬಿಟ್ಟು ನೀನು ಮಾಡಿದ ತಪ್ಪು ಕಣಮ್ಮ, ಅವನೇನೋ ಹೇಳ್ಕೊಟ್ಟ ಅಂದ ತಕ್ಷಣ ನೀನು ಬಂದಿದ್ದು ತಪ್ಪು ಕಣಮ್ಮ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡು ನಾನು ಬಂದ್ಬಿಡ್ತಾ ಇದ್ದೆ. ಇಲ್ಲ ಯಾರ ಮನೆಗಾದರೂ ಸರಿ, ದರ್ಶನ್ ಸರ್ ಮನೆಗೆ 2 ಸರಿ ಹೋಗಿದ್ದೀನಿ, ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ, ಏನಾದರೂ ಕಳ್ತನ ಮಾಡ್ಕೊಂಡು ಬಂದಿದ್ದೀನ ಸರ್? ಇಲ್ಲ ಅವ್ರ ಕಡೆಯಿಂದ ನನಗೇನಾದರೂ ₹1 ದುಡ್ಡು ಮಾಡ್ಕೊಂಡು ಬಂದಿದ್ದೀನ? ಇಲ್ಲ ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿಂದ ಏನಾದ್ರು ಕದ್ಕೊಂಡು ಬಂದಿದ್ದೀನ? ಇಲ್ಲ ಯಾರ್ದಾದ್ರು ದುಡ್ಡು ಕಿತ್ಕೊಂಡು ಬಂದಿದ್ದೀನ? ತೋರಿಸಿ ಪ್ರೂಫ್. ಇಲ್ಲ ಎಲ್ಲರೂ 3 ಜನನೂ ಅದನ್ನೇ ಹೇಳ್ತಾ ಇರೋದು, ಫೇಕ್ ಆಗಿಲ್ಲ, ಎಲ್ಲೂ ಲೋನ್ಗೆ ಅಪ್ಲೈ. ಆಮೇಲೆ ಇನ್ನೊಂದು ನಾನು ಕ್ಲಾರಿಫೈ ಮಾಡ್ತೀನಿ, ಲೋನ್ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಪ್ಲೈ ಅಲ್ಲ ಸರ್, ಅದು ಕಂಪ್ಲೇಂಟಲ್ಲಿ ಹೋಗಿ ನೀವು ಹೆಬ್ಬಾಳದಲ್ಲಿ ನೋಡಿ ಅಪ್ರೋಚ್ ಮಾಡಿರೋದು. ಈ ವಂಚನೆ ಕೇಸ್ನಲ್ಲಿ ನಡೆದಿದ್ದಂಥ ಚಾಟಿಂಗ್ ಬಗ್ಗೆ ದರ್ಶನ್ ಅವರು ಏನಂದಿದ್ರು, ಅರುಣ್ ಕುಮಾರಿ ಅವರು ಏನ್ ಹೇಳಿದ್ರು, ಇದಕ್ಕೆ ಉಮಾಪತಿ ಕೊಟ್ಟಂತ ಪ್ರತಿಕ್ರಿಯೆ ಏನು ಅನ್ನೋದನ್ನ ನೋಡ್ಕೊಂಬರೋಣ. ಏಪ್ರಿಲ್ 8 ಉಮಾಪತಿ ಅವರು ಚಾಟ್ ಮಾಡಿರೋದು ಒಂದು ಬಂದಿದೆ. ನನಗೆ ಹೇಳಿದ್ದು ನಮ್ಮ ಅಣ್ಣನಿಂದ ಪರಿಚಯ ಹಂಗೆ ಅಂತ. ಬಟ್ ಏಪ್ರಿಲ್ 8 ಇದು ಚಾಟ್ ಬಂದಿದೆ, ಗೊತ್ತಿಲ್ಲ. ಬಟ್ ಆಮೇಲೆ ಉಮಾಪತಿ ಅವರು ಹೇಳಿದ್ರು, ಇಲ್ಲ ಸರ್ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಆಗಿದ್ದಾರೆ ಅವರು ಅಂತ ಅಂದ್ಬಿಟ್ಟು. ಅಮ್ಮ ಬಂದ ತಕ್ಷಣವೇ ಏನಮ್ಮ ಏನು ಸಮಾಚಾರ ಏನು ಹೇಳಿ ಸರ್, ಹಿಂಗೆ ಎಷ್ಟು ಚೆನ್ನಾಗಿ ಅವಳು ಹೆಸರು ಹೇಳ್ತಾ ಇದ್ದಾಳೆ ಅಂತಂದರೆ, ಹರ್ಷ ಮೆಲಾಂಟ ಅವ್ರ ಮಿಸ್ಸಸ್ ಊರ್ವಶಿ. ಆ್ಯಕ್ಚುಲಿ ಈಗ ಯೂನಿಯನ್ಗೆ 4 ಜನ ಪಾರ್ಟ್ನರ್ಸ್.
ಹರ್ಷ ಮಲಾಂಟ, ವಿನಯ್, ಆಮೇಲಿಂದ ಪೂಜಾರಿ, ಸುಧಾಕರ್ ಪೂಜಾರಿ, ಆಮೇಲೆ ಆನ್ಸೆಲ್ ಅಂತ. ಸೊ ಇವ್ರುಗಳು ಸರ್, ಅವ್ರು ಅರುಣ ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಮಿಕ್ಕಿದ ಹೇಳಿದ್ರು ಅಂತಂದರೆ, ಹರ್ಷ ಅವ್ರ ಮಿಸ್ಸಸ್ ಊರ್ವಶಿ ಅಂತೇಳಿ, ಹಾಗೇನೆ ವಿನಯ್ ಅವ್ರ ಮಿಸ್ಸಸ್ ಪ್ರತಿಭಾ ಅವ್ರು ಅಂತೇಳಿ, ಇಷ್ಟು ನ್ಯೂಸ್ಗಳು ಬಂದಾಗ ನಿಮಗೆ ನಂಬಿಕೆ ಬರುತ್ತೋ ಇಲ್ವೋ? ಆ ವಾಟ್ಸಪ್ ಚಾಟ್ ಇರ್ಬೋದು, ಆ ವಾಯ್ಸ್ ರೆಕಾರ್ಡಿಂಗ್, ನಂದೇನಾದರೂ ಅಶ್ಲೀಲವಾಗಿ ಇದೆಯಾ? ಇಲ್ಲ. ಇದೇ ಆಧಾರ್ ಕಾರ್ಡ್ ಕಳಿಸ್ಬೇಕಾದ್ರೆ ದರ್ಶನ್ ಸರ್ ನಾನು ತಿಳಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದೀನಿ, ದರ್ಶನ್ ಸರ್ಗೂ ನಾನು ಅದು ಹೇಳಿದ್ದೀನಿ. ಅದೆಲ್ಲ ಆದಮೇಲೆ ಆ ವಾಟ್ಸಪ್ ಚಾಟ್ ಆದಮೇಲೆ, ಆ ವಾಟ್ಸಪ್ ಚಾಟಲ್ಲಿ ಆಧಾರ್ ಕಾರ್ಡ್ ಬಂದ ಮೇಲೆ ಆ ವಾಟ್ಸಪ್ ಚಾಟಲ್ಲಿ ಏನೇನು ಟೈಪ್ಗಳಾಗಿದೆ ನೋಡಿ ನೀವು ಅದು. ಆಮೇಲೆ ಹರ್ಷ ಮೆಲಂಟ ಅವ್ರ ಹತ್ರ ಯಾಕೆ ಆಕೆ ಎಲ್ಲದನ್ನೂ ಹರ್ಷ ಮೆಲಂಟ ಅವ್ರ ಹತ್ರ ಮಾತಾಡ್ತಾಳೆ, ದರ್ಶನ್ ಸರ್ಗೆ ಯಾಕೆ ಮಾತಾಡಲ್ಲ? ನನ್ನ ಹತ್ರ ಯಾಕೆ ಮಾತಾಡಲ್ಲ? ದರ್ಶನ್ ಸರ್ ನಂಬರು ಇತ್ತು, ನನ್ನ ನಂಬರು ಇತ್ತು, ಯಾಕೆ ಬರೀ ಹರ್ಷ ಮೆಲಂಟ ಅವ್ರ ಹತ್ರನೇ ಮಾತಾಡ್ತಾಳೆ? ಸೊ ಈ ಥರ ಹಿಂಗೆಲ್ಲ ಇಟ್ಕೊಂಡು ಇದರಿಂದ ಉಮಾಪತಿಯವ್ರಿಗೆ ಲಾಭನ ನಷ್ಟನ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಬೋದಾಗಿತ್ತು ಡೈರೆಕ್ಟಾಗಿ ಹೋಗಿ ಸರ್ ಹರ್ಷ ಅವ್ರೇನೋ ನಿಮ್ಗೇನೋ ಮೋಸ ಮಾಡ್ತಾ ಇದ್ದಾರೆ, ನೀವು ಅವರು ಏನೋ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೋದಾಗಿತ್ತು. ಬಟ್ ನನ್ನನ್ನೇನಕ್ಕೆ ಈ ಥರಕ್ಕೆ ಉಪಯೋಗಿಸ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರಿಂದ ಅವ್ರಿಗೆ ಲಾಭ ಆಗುತ್ತಾ, ಅವ್ರು ಕೋಟಿಗೆ ಬಳ್ತಾರೋ ಲಕ್ಷಕ್ಕೆ ಬಳ್ತಾರೋ ನನಗೆ ಬೇಕಾಗಿಲ್ಲ. ಬಟ್ ಒಂದು ಹೆಣ್ಣಾಗಿ ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ಇರೋದೇನಿದೆ ಸರ್, ದರ್ಶನ್ ಸರ್ ಈ ಥರ ಹಿಂಗಿದೆ, ಹರ್ಷ ಏನೋ ಮಾಡ್ತಾ ಇದ್ದಾನೆ, ನೀವು ಹೋಗೋ ನಿಮ್ಮ ಮಧ್ಯೆ ಕ್ಲಾರಿಫಿಕೇಶನ್ ತಗೊಂಬೋದಾಗಿತ್ತು. ಅವರು ನನ್ನನ್ನು ಮಧ್ಯೆ ಇಟ್ಕೊಂಡು ನೀವು ಹೋಗಿ ಅವ್ರಿಗೆ ಹೇಳಿ ಮ್ಯಾನೇಜರ್ ಅಲ್ವೋ ನಿಜಾನೋ ಅಥವಾ ಇನ್ನೊಂದು ನಂದು ಫೋಟೋಗಳು, ಇತ್ತೀಚಿನ ಫೋಟೋಗಳು ನನ್ನ ಮೊಬೈಲಲ್ಲಿ ಕೊಟ್ಟಿದ್ದೀನಿ. ನೀವು ಲಾಭ ಏನಿಲ್ಲ, ಅವ್ರನ್ನ ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ನಾನು, ಅಥವಾ ದರ್ಶನ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು. ಉಮಾಪತಿಯವರು ನೀವೇ ಹೋಗಿ ಹರ್ಷನ್ ಹತ್ರ ಏನೋ ಒಂದು ಮಾತಾಡ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತಿತ್ತು. ನಾನು ಇಷ್ಟೇ ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಸರ್, ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ಅವ್ರು ಹೇಳ್ತಾ ಇರೋ ಪ್ರಕಾರ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ ಎಲ್ಲ ನಿಮ್ಮ ಮುಂದೆನೇ ಇಟ್ಟಿದ್ದೀನಿ ಸರ್. ಯಾರು ಫಸ್ಟ್ ನಂಬರ್ ಕಳಿಸಿದ್ದು ಮೆಸೇಜ್ಗಳು ಅದನ್ನು ಕಳಿಸಿ ಅಂದರೆ ನಾನು ಕಳಿಸ್ಕೊಡ್ತೀನಿ. 25 ಕೋಟಿಯ ವಿಚಾರವಾಗಿ ದರ್ಶನ್ ಮಾತನಾಡಿದ್ರು. ಇದಕ್ಕೆ ಅವತ್ತು ಉಮಾಪತಿ ಸ್ಪಷ್ಟನೆಯನ್ನ ಕೊಟ್ರು. ಲೋನ್ ಕೊಡಿಸ್ತೇನೆ ಅಂತ ಹೋಗಿದ್ದಂತ ಅರುಣ ಹಾಗಾದ್ರೆ ಏನ್ ಹೇಳಿದ್ರು ಅನ್ನೋದನ್ನ ಕೇಳ್ಕೊಬೇಡ. ಜೂನ್ 6 ನನಗೊಂದು ಕಾಲ್ ಬರುತ್ತೆ ಉಮಾಪತಿ ಅವರಿಂದ, ಬಸ್ ಯಾರಿಗಾನು ನೀವು ಶ್ಯೂರಿಟಿ ಆಗ್ತಾ ಇದ್ದೀರಾ? ನಾನು ಶ್ಯೂರಿಟಿನ 2 ವರ್ಷ ಆಯ್ತು ಕೆಲಸ ಮಾಡಿ, ಏನು ಶ್ಯೂರಿಟಿ ಹಾಕ್ಲಿ ನಾನು? ಎಷ್ಟಕ್ಕೆ ಅಂತಂದರೆ 25 ಕೋಟಿಗೆ ಅಂತ ಹೇಳ್ತಾರೆ. 25 ಕೋಟಿಗ ಯಾರೋ ಸುಮ್ಮನೆ ನಿಮ್ಗೆ ಫೇಕ್ ಆಗಿರ್ಬೇಕು ನಿರ್ಮಾಪಕರೇ ನೋಡ್ಕೊಳ್ಳಿ ಅಂತಂದೆ. 25 ಕೋಟಿ ದೊಡ್ಡ ಮಟ್ಟದ ವಂಚನೆ ಅಲ್ವಾ? ಹೆಂಗೆ ಅರುಣಾ ಕುಮಾರಿನ ಸ್ಟೇಷನ್ ಬೇಲ್ ಮಾಡಿ ಹೊರಗಡೆ ಕಳಿಸ್ತಾರೆ? ನನ್ನ ಪಾಯಿಂಟ್ ಸಿಂಪಲ್, ಆರೋಪ ಮಾಡಿದಿರ ತಾನೆ, ಆರೋಪ ಮಾಡಿದಿರ. ನಾನು ಸಾಬೀತು ಮಾಡೋಕ್ಕೂ ಮುಂಚೆ ಯಾಕೆ ಆರೋಪಿನ ಹೊರಗಡೆ ಬಿಟ್ರಿ? ಇವಾಗ ಸಿಕ್ಕಿರೋ ಆರೋಪಿ ನಮ್ಗೆ ಯಾರು? ಅರುಣಾ ಕುಮಾರಿ. ಇಲ್ಲಿ ಉಮಾಪತಿನೂ ಆರೋಪಿ ಸ್ಥಾನದಲ್ಲಿಲ್ಲ, ಹರ್ಷನೂ ಆರೋಪಿ ಸ್ಥಾನದಲ್ಲಿಲ್ಲ. ಕಂತೆಯಲ್ಲಿ ಮಾತ್ರ ಇದೀವಿ, ಇರ್ಬೋದು ಆಗಿರ್ಬೋದು ಅನ್ನೋದ್ರಲ್ಲಿ ಮಾತ್ರ ಇದೀವಿ. ಯಾಕೆ ಆಕೆನ್ ಕಳಿಸಿದ್ರಿ? ಉಳಿಸ್ಕೊಂಡು ಎನ್ಕ್ವೈರಿ ಆಗೋ ತನಕ ತಡೆದು ಆಮೇಲೆ ಕಳಿಸ್ಬೋದಾಗಿತ್ತು. ಅವಳನ್ನ ಹೊರಗಡೆ ಬಿಟ್ಬಿಟ್ಟು ಯಾರು ತಪ್ಪು ಮಾಡಿದೋ ಅವ್ರನ್ನ ಒಳಗಡೆ ಹಾಕ್ಸ್ಬೋದಾಗಿತ್ತು. 25 ಕೋಟಿ ತಾನೆ, 25 ಕೋಟಿ ಅಂತ ಹೇಳ್ತಿರೋ ತಾನೆ. ಏನು ವಂಚನೆ ಆಗಿದೆ? ನನ್ನ ಅಕೌಂಟಿಂದ ಕಟ್ ಆಗಿದೆಯಾ, ನಿಮ್ಮ ಅಕೌಂಟಿಂದ ಕಟ್ ಆಗಿದೆಯಾ, ಅವ್ರ ಅಕೌಂಟಿಂದ ಕಟ್ ಆಗಿದೆಯಾ, ಅಥವಾ ಇವಳ ಅಕೌಂಟ್ಗೆ ಹೋಗಿದೆಯಾ? ಬ್ಯಾಂಕ್ ಅವ್ರು ಅಷ್ಟು ದಡ್ರ? ATM ಕಾರ್ಡಲ್ಲಿ 5,000 ರೂಪಾಯಿ, ಪೇಟಿಎಮ್ಮಲ್ಲಿ 100 ರೂಪಾಯಿ ಹೋದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಂತ ಸೈಬರ್ ಕ್ರೈಮ್ ಅವ್ರು ಅದನ್ನು ಆಕ್ಷನ್ ತಗೊಂಡು ಪಾಪ ಹುಡ್ಕೊಡಕ್ಕೆ ವ್ಯವಸ್ಥೆ ಮಾಡ್ತಾರೆ. 25 ಕೋಟಿ ಮೋಸ ಆಗೋವರೆಗೂ ಬಿಡೋ ಥರದ ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ಇಲ್ಲ ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ರೆ ಅಲ್ಲಿಂದ ಏನಾದ್ರು ಕದ್ಕೊಂಡು ಬಂದಿದ್ದೀನ, ಇಲ್ಲ ಯಾರ್ದಾದ್ರು ದುಡ್ಡು ಕಿತ್ಕೊಂಡು ಬಂದಿದ್ದೀನ, ತೋರಿಸಿ ಪ್ರೂಫ್ ಇಲ್ಲ. ಎಲ್ಲರೂ 3 ಜನನೂ ಅದನ್ನೇ ಹೇಳ್ತಾ ಇರೋದು, ಫೇಕ್ ಆಗಿಲ್ಲ, ಎಲ್ಲೂ ಲೋನ್ಗೆ ಅಪ್ಲೈ. ಆಮೇಲೆ ಇನ್ನೊಂದು ನಾನು ಕ್ಲಾರಿಫೈ ಮಾಡ್ತೀನಿ, ಲೋನ್ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಪ್ಲೈ ಅಲ್ಲ ಸರ್, ಅದು ಕಂಪ್ಲೇಂಟಲ್ಲಿ ಹೋಗಿ ನೀವು ಹೆಬ್ಬಾಳದಲ್ಲಿ ನೋಡಿ ಅಪ್ರೋಚ್ ಮಾಡಿರೋದು. ಅಪ್ರೋಚ್ಗೂ ಅಪ್ಲೈಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಲೋನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಮಾಡಿರೋದು. ಅವರು ಅಪ್ಲೈ ಮಾಡಿದ್ದಾರೆ ಅಂತ ಟಿವಿನವ್ರು ಹಾಕೊತಾ ಇದ್ದಾರೆ. ತಪ್ಪದು, ಅಪ್ರೋಚ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಇದರಿಂದ ನನ್ನ ದಯವಿಟ್ಟು ಆಚೆ ತಗೊಂಡು ಬನ್ನಿ. ಯಾಕಂದರೆ ನನ್ನ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾವು ಎಂಟೈರ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಳ್ಳೋಂಗಾಗ್ಬಿಟ್ಟೈತೆ ಇರೋದು. ಇದು ದೊಡ್ಡವರು ಹೆಂಗೆ ತಿರುಗ್ತಾರೋ ಏನೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ, ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ.